ಈ ಮುಂಚೆ ಎಲ್ಲ ಹೇಗೆ ಅಂತ ಹೇಳಿದರೆ, ನಾನು ಬೆಕ್ಕು ಬರಲಿಲ್ಲ ಅಂತ ಹೇಳಿದರೆ ರಾತ್ರಿ ಊಟ ಮಾಡೋದಿಲ್ಲ, ಆಚೆ ಅಳ್ಳಿಕ್ಕೂ ಬರ್ತಿಲ್ಲ, ಗಂಟ್ಲೆಲ್ಲ ಕಟ್ತಿತ್ತು, ಆ ಥರ ಎಲ್ಲ ಆಗ್ತಿತ್ತು. ದೀಪಿ ಎಲ್ಲಿ ಹೋಗಿದ್ದೇನೆ? ಹಾಂ, ಅಪ್ಪ ಬಂದಿದ್ದಾಳೆ ಅಂತ ಹೇಳಿದ್ದು ಹೌದು. ದೂರ ಜೂಲಿ, ಹೋಗು ನೀನು. ಇಲ್ಲಿ ತಂದು ಬಿಟ್ಟದ್ದು ಅದು ಪಾಪ ಮೊನ್ನೆಯಿಂದ ಇಲ್ಲೇ ಓಡಾಡ್ತುಂಟು. ನಮ್ಮ ಪೂರ ಎಷ್ಟು ಕ್ಯೂ. ಇವನೊಂದು ಬಿಡುತ್ತಿಲ್ಲ, ಎಲ್ಲಿ ಹತ್ತಿ ಬೊಗಳ್ತಿದ್ದಾನೆ. ಎಂತಕ್ಕೊಂದು ತಂದು ಬಿಡ್ತಾರೆ ಅಂತ ಗೊತ್ತಾಗುದಿಲ್ಲ. ಪ್ರಾಣಿಗಳು ಒಂದು ತೂಟ ಹಾಕೋದ್ರಲ್ಲಿ ಎಂತ ಉಂಟು ಕಷ್ಟ. ಅದು ನೋಡಿ, ಎಂತ ಗೊತ್ತಿಲ್ಲ ಇವರಿಗೆ ಅಷ್ಟು ಕ್ಯೂರಿಯಾಸಿಟಿ. ನೀರಲ್ಲಿ ಕಂಟು ಅಂದರೆ ಗಂಡು ಮರಿ, ಇದೊಬ್ಬಳೇ ಹುಡುಗಿ ಇರೋದು ಇದರಲ್ಲಿ, ಚುಬ್ಬಮ್ಮ. ಲಾಸ್ಟ್ ಟೈಮ್ ನಮ್ಮಲ್ಲಿ ನಮ್ಮದ್ದುಕೊಂಡು ಹೋಗಿದ್ರು, ಅವ್ರದ್ದು ಸ್ಟೋನ್ ನೋಡಿ, ಅವ್ರು ತಂದು ತೋರಿಸ್ಲಿಕ್ಕೆ ತಗೊಂಡು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಮತ್ತು ನಿನ್ನೆ ನಾನು ಹೇಳಿದ್ದೆ ಅಲ್ಲ, ದೀಪಿಯನ್ನು ಹುಡುಕಿದೆ ಅಂತ. ನಿನ್ನೆ ಸಂಜೆ ಒಂದು 5 ಗಂಟೆಯಿಂದ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಆಯಿತಾ, ಇಡೀ ತೋಟಾಗಿ. ಮತ್ತು ನಾನು ನಿನ್ನೆ ಎಲ್ಲೆಲ್ಲಿ ದನಗಳನ್ನು ಬದಲಿಸ್ಲಿಕ್ಕೆ ಹೋಗಿದ್ದೆ ಅಲ್ಲೆಲ್ಲ ಹುಡುಕಿ ಸಂಜೆ ಒಂದು 7 ಗಂಟೆ ತನಕ ಸಹ ಹುಡುಕಿದ್ದೇನೆ, ಸಿಗಲೇ ಇಲ್ಲ ಆಯಿತಾ. ಮತ್ತು ಇವತ್ತು ಬೆಳಿಗ್ಗೆ ನಾನು ಹಾಲು ಕೊಟ್ಟು ಬರುವಾಗ ಅಪ್ಪನ ಹತ್ರ ಕೇಳಿದೆ, ದೀಪಿ ಬಂದಿಲ್ಲ ಅಂತ. ಹಾಂ ಬಂದಿದ್ಲು ಅಂತ ಹೇಳಿದರು. ಅವಳೇ ಬಂದಿದ್ಲ ಅಲ್ಲ, ಅಪ್ಪ ತಪ್ಪಿಯನ್ನು ದೀಪಿ ಜೂನಿ ಅವ್ರು ಮೂವರು ನೋಡ್ಲಿಕ್ಕೆ ಒಂದೇ ಥರಲ್ಲ, ಇದರಲ್ಲಿ ಯಾರೋ ಒಂದೇ ಥರ ಇರುವವರನ್ನು ನೋಡಿ ಬಂದಿದ್ರು ಅಂತ ಹೇಳಿದ್ಲು ಅಂತ ಗೊತ್ತಿಲ್ಲ ನನಗೆ. ಅಂತೂ ನನ್ನ ಕಣ್ಣಿಗೆ ಇನ್ನೂ ಸಹ ಸಿಗಲಿಲ್ಲ ಅವಳು, ಯಾವಾಗ ಬರ್ತಾಳೆ ಅಂತ ಗೊತ್ತಿಲ್ಲ. ಅಂದರೆ ಹೇಗೆ ಅಂತ ಹೇಳಿದರೆ, ಮೊನ್ನೆ ಸೋನಾಕ್ಷಿ ಕಾಣೆ ಆದಮೇಲಿಂದ ಅದೊಂದು ಹೆದರಿಕೆ ನನಗೆ. ತಾಯಿ ಮಕ್ಕಳನ್ನು ಬಿಟ್ಟಿರೋದಿಲ್ಲಲ್ಲ, ಹಾಗಾಗಿ ಅವಳು ಹೋದ್ದು ಬರಲಿಲ್ಲ ಅಂತ ಆದಮೇಲೆ ಇವಳು ಸಹ ಹಾಗೆ. ನನಗೆ ಅದೇ ಚಿಂತೆ ಆಗ್ತಾ ಉಂಟು. ನನ್ನದು ದೀಪಿ ಅಂತ ಹೇಳಿದ್ರೆ, ನಾನು ಮನುಷ್ಯರಿಗಿಂತ ಜಾಸ್ತಿ ಪ್ರಾಣಿಗಳಿಗೆ ಅಟ್ಯಾಚ್ಮೆಂಟ್, ಚಿಕ್ಕ ಇರುವಾಗಿಂದಲೂ ಸಹ ಅಷ್ಟೇ. ಅಂದರೆ ಬೆಕ್ಕುಗಳು ಮನೆಯೊಳಗಿರ್ತಾರಲ್ಲ, ಹಾಗಾಗಿ ಅವ್ರ ಹತ್ರ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್. ಹಾಗಾಗಿ ಮುಂಚೆ ಎಲ್ಲ ಹೇಗೆ ಅಂತ ಹೇಳಿದರೆ, ನಾನು ಬೆಕ್ಕು ಬರಲಿಲ್ಲ ಅಂತ ಹೇಳಿದರೆ ರಾತ್ರಿ ಊಟ ಮಾಡೋದಿಲ್ಲ, ಆಚೆ ಅಳ್ಳಿಕ್ಕೂ ಬರ್ತಿಲ್ಲ, ಗಂಟ್ಲೆಲ್ಲ ಕಟ್ತಿತ್ತು, ಆ ಥರ ಎಲ್ಲ ಆಗ್ತಿತ್ತು ಮುಂಚೆ. ಇವಾಗ ಅದು ಸ್ವಲ್ಪ ಮೆಚ್ಯೂರಿಟಿ ಲೆವೆಲ್ ಜಾಸ್ತಿಯಾಗಿ ಇವಾಗ ಹಾಗಿಲ್ಲ. ಇವಾಗ ನಾನು ಸ್ವಲ್ಪ ಪೇಷನ್ಸಿಂದ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೀನಿ, ಎಲ್ಲರೂ ಇರ್ಬೋದಾ ಬರ್ಬೋದಾ ಅಂಥೇಳಿ ಕಾಯ್ತೇನೆ. ಬಟ್ ಮೊದಲೆಲ್ಲ 10 ರಂಪ ರಾಮಾಯಣ ಮಾಡಿ ಬಿಡ್ತಿದ್ದೆ. ಹಾಗೆ ನೋಡುವ, ಬರ್ಬೋದು. ಅಪ್ಪ ಬಂದಿದ್ದಾಳೆ ಅಂತ ಹೇಳಿದ ಮೇಲೆ ಅವಳು ಹಾಲು ಕುಡಿದು ಹೋದ್ಲು ಅನ್ನಿಸ್ತದೆ, ಗೊತ್ತಿಲ್ಲ, ನೋಡುವ. ದೀಪಿಯನ್ನು ಕರೆದ್ರೆ ಇವರು ಬರ್ತಾರೆ. ಜೂಲಾ, ದೀಪಿಯಲ್ಲಿ ನೋಡಿದ್ಯಾ? ಹಾಂ, ನಿಂದು ತಂಗಿ ದೀಪಿಕಾ ನಿಂಗೆ ಉಪದ್ರ ಮಾಡ್ತಿರ್ತಾಳಲ್ಲ. ಜೂಲಿ ಮುರ್ರು ಅಂತ ಮಾಡಿದರೆ ಇವರು ಓಡಿ ಬರೋದು. ಅವಳನ್ನು ನೋಡಿ, ಅವಳಿಗೆ ಬೆಕ್ಕುಗಳಿಗೆಲ್ಲ ಚಿಂತೆ ಆಗೋದಿಲ್ಲ. ಅಂದರೆ ನಮ್ಮಲ್ಲಿ ಯಾರಾದರೂ ರಿಲೇಷನ್, ಯಾರಾದರೂ ನನ್ನ ಅಕ್ಕನವ್ರು ಯಾರಾದರೂ ಕಾಣೆ ಆದರು ಅಂತಂದರೆ ನಾವು ಎಷ್ಟು ಟೆನ್ಷನ್ ಮಾಡುವೆವು ಮನುಷ್ಯರು. ಅದೇ ಇವ್ರಿಗೆ ಯಾರಿಗೆ ಟೆನ್ಷನ್ ಇರೋದಿಲ್ಲ. ಇವಾಗ ಇವಳನ್ನೇ ನೋಡಿಕೊಂಡ ಸೋನಾಕ್ಷಿ ಅಮ್ಮ ಕಾಣೆ ಆದ್ಲು. ಅವಳಿಗೆ ಚಿಂತೆ ಉಂಟಾ, ನನ್ನ ಅಮ್ಮ ಇಲ್ಲ ಕಾಣೆ ಆಗಿದ್ದಾಳೆ ಅಂತ? ಹಾಂ, ಅದರಲ್ಲಿ ಬೆಸ್ಟ್ ಅಂತ ಅನಿಸೋದು ನನಗೆ. ಅವುಗಳು ಯಾರಿಗೂ ಇಮೋಷನಲ್ ಆಗಿ ಅಟ್ಯಾಚ್ಮೆಂಟ್ ಆಗಿರೋದಿಲ್ಲ, ಬೆಕ್ಕುಗಳು ಹಾಗೆ. ಇಂತ ದನಗಳನ್ನೆಲ್ಲರೂ ಕಟ್ಟಾಯಿತು ಕಾಡಲ್ಲಿ. ಅಪ್ಪ ಮತ್ತು ಟಿಂಕಿಗೆ ನೋಡಿ, ಪಾಪ ಬಚ್ಚಿ ಹೋಗಿದೆ ನೋಡಿ. ಅಪ್ಪನಿಗೆ ಆದರೆ ಹೌದು, ಟಿಂಕಿ ನೋಡಿ ಹಾ 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 ಅಂತ ಮಾಡ್ತಾ ಕೂತಿದ್ದೇನೆ ಅಪ್ಪನ ಹತ್ರ. ನೋಡಿ, ದೀಪಿ ಎಲ್ಲಿ ಹೋಗಿದ್ದೇನೆ? ಹಾಂ, ಅಪ್ಪ ಬಂದಿದ್ದಾಳೆ ಅಂತ ಹೇಳಿದ್ದು ಹೌದು ಮಾತ್ರ. ಇವಳೇ, ಇವರಿಬ್ಬರು ಅಕ್ಕ ತಮ್ಮ ನೋಡಿ ಒಟ್ಟಿಗೆ ಇದ್ದಾರೆ. ಬಂದ್ಲು, ಪುಣ್ಯಕ್ಕೆ ದೇವರು ಕಳಿಸಿದ. ಅಲ್ಲ, ಅವಳೆಲ್ಲಾದರೂ ಅಡಗಿ ಕೂತಿದ್ಲ, ನಾನು ಕರೆದದ್ದು ಮಾತ್ರ ಕೇಳಲಿಲ್ಲ, ಏನೋ ಯಾರಿಗೊತ್ತು. ಮತ್ತು ಇವಾಗ ಇನ್ನು ಬೇಟೆಗೆ ಹೋಗುವ ಟೈಮಲ್ಲ, ಹಕ್ಕಿಗಳನ್ನು ಹಿಡಿಲಿಕ್ಕೆಲ್ಲ. ಬಂದಿದ್ದಾಳೆ ಪುಣ್ಯ, ನನ್ನ ದೀಪಿ ಬಂದ್ಲು. ಅಪ್ಪ ಕೊಬ್ಬರಿ ತಗೊಂಡು ಹೋದರು, ಎಣ್ಣೆ ಮಾಡಿಸ್ಕೊಂಡು ತಗೊಂಡು ಬರ್ತಾರೆ.
ನಾನು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಇತ್ತು ಮನೆ ಒಳಗೆ, ಅಪ್ಪ ಹೋದ್ರಲ್ಲ, ಆಮೇಲೆ ಕೆಲಸ ಎಲ್ಲ ಮುಗಿಸಿ ಇವಾಗ ದನಗಳನ್ನು ಬದಲಿಸುವ ಅಂತ ಹೊರಟಿದ್ದೇನೆ. ಎಲ್ಲರೂ ಕೂಡ ಬಂದರು, ದೀಪಿ ಕೂಡ ಬಂದಿದ್ದಾಳೆ. ಎಂತಂತ ಹೇಳಿದರೆ ಅವಳು ಎಲ್ಲಿದ್ಲು ಅಂತ ಗೊತ್ತಿಲ್ಲ, ಮಾತ್ರ ನಾವು ದನಗಳನ್ನು ಬಿಟ್ಟು ಇಲ್ಲಿ ಬರಬೇಕಾದ್ರೆ ಬಂದಿದ್ದಾಳೆ ಒಂದು ವೇಳೆ ಆಚೆ ಎಲ್ಲದು ಹೋದ್ದು, ಇಲ್ಲಾಂದರೆ ನಾನು ಕರೆಯುವಾಗ ಮಲ್ಲಕೊಂಡಿದ್ದದು ಇಗ್ನೋರ್ ಮಾಡಿದ್ದೇನೋ ಮಾಡಿರ್ಬೋದು, ಗೊತ್ತಿಲ್ಲ, ಬಂದಿದ್ದಾಳೆ ಮಾತ್ರ. ನೋಡಿ, ಇದು ದೀಪಿ, ಜೂಲಿ, ನನ್ನ ಪಡಿ, ಸಿನಿ ಎಲ್ಲರೂ ಸಹ ಇದ್ದಾರೆ. ದೂರ ಜೂಲಿ, ಹೋಗು ನೀನು, ನಾನು ಹಿಂದಿಂದಲೇ ಹೋಗ್ತೇನೆ ಅಂತ ಅವಳಿಗೊಂದು ಧೈರ್ಯ. ಜೂಲಮ್ಮ ನೋಡಿ, ಒಟ್ಟಿಗೆ ಬರ್ತಿದ್ದಾನೆ. ನಮ್ಮ ದನ ಅಲ್ಲಿ ಉಂಟು ನೋಡಿ. ಬಿಸಿಲಿಗೆ ಎಲ್ಲ ಒಣಗಿ ಹೋಗಿದೆ, ಎಂತ ಸಹ ಇಲ್ಲ, ಎಲೆ ಎಲ್ಲ ಒಂದಾದ್ರೂ ಉಂಟು. ಅದೊಂದು ನೋಡಿ, ಇಂಥದ್ದು ನೆಲ್ಲಿಕಾಯ್ದು ಮರ ಬಿಟ್ಟರೆ ಒಂದೊಂದೊಂದೊಂದರಲ್ಲಿ ಉಂಟು. ಮೇಯ್ನ್ ಮರ ಉಂಟಲ್ಲ, ದೊಡ್ಡ ದೊಡ್ಡದು ನೆರಳು ಕೂಡ ಮರದಲ್ಲೇ ಇರುವುದೆಲ್ಲ ಒಣಗಿ ಉದುರಿ ಹೋಗಿದೆ. ಕೂರ ಮತ್ತು ಜೂಲಿ ಇದ್ದಾರೆ ನೋಡಿ ಅಲ್ಲಿ. ಹೀಗೆ ಕಾಡಲ್ಲಿ ಬಂದರೆ ಕಾಣೆಯಾಗದೆ ಇರ್ತಾರ? ಬರಬೇಡಿ ಹೇಳಿದರೂ ಕೇಳೋದಿಲ್ಲ, ಹಿಂದೆಂದಲೇ ಓಡಿ ಬರೋದು. ಬೆಕ್ಕುಗಳನ್ನು ಯಾರನ್ನೆಲ್ಲ ಅಂತ ನಾನು ಕಟ್ಟಿ ಹಾಕೋದು. ಹೋಗುವಾ? ದೀಪಿಕಾ, ಜೀಪಿಕಾ, ಜೋಯು, ಇಂಥ ಟಿಂಕಿ ಇವನು ನೋಡಿ, ಅವನು ಅಷ್ಟು ಬೇಗ ಅಲ್ಲಿ ಇಲ್ಲಿ ಬಂದು ಕೂಡ ಆಯಿತು ಟಿಂಕಿ ಹತ್ರ ಮಾತಾಡಿಸ್ಲಿಕ್ಕೆ. ಕೂರ ಅಲ್ಲಿ ಕೂತಿದ್ದಾನೆ. ನೀನು ಹೋಗು, ಸೆಕೆ ಆದರೆ ಆಚೆಯಲ್ಲಿ ಕೂತ್ಕೊಳ್ಬೇಕಿತ್ತ? ಚೂರು ನೀರು ಅಲ್ಲಿ ಕೂತ್ಕೊಂಡಿದ್ದಾನೆ. ಕೂರ ಎಷ್ಟು ಸೆಕೆ ಆಗ್ತದೆ ಇವನಿಗೆ. ಒಂದು ದಿವಸದಲ್ಲಿ ಎಷ್ಟು ಸಲ ಬರ್ತಾನೆ ಅಂತ ಗೊತ್ತಿಲ್ಲ. ಬರುವಾಗ ನಾನು ನೋಡುವಾಗ ನೀರು ಹರಿತಿರ್ತದೆ ಮೈಯಿಂದ. ಇಲ್ಲಿ ಬರೋದು, ಒಮ್ಮೆ ಕೂತ್ಕೊಳ್ಳೋದು, ಮನೆಗೆ ಬರೋದು. ನಾನಿವತ್ತು ಬೆಳಗ್ಗೆನೇ ಹುಲ್ಲಿಗೆ ಬಂದೆ. ಈಗ ಒಂದು 11 ಗಂಟೆ ಆಯಿತು. ಇನ್ನು ಒಂದು ಕಡೆ ಹುಲ್ಲು ಮಾಡಿ ಹೋಗೋದು, ಅಷ್ಟೊತ್ತಾಗುವಾಗ ಅಪ್ಪ ಬರ್ಬೋದು. ಇವತ್ತು ವರ್ಕರ್ಸ್ ಬರಲಿಲ್ಲ. ಮೇಸ್ತ್ರಿ ಬೆಳಿಗ್ಗೆ ಫೋನ್ ಮಾಡಿದರು, ಇವತ್ತು ಕೆಲಸದವರಿಲ್ಲ, ಹಾಗೆ ಬರೋದಿಲ್ಲ, ನಾಳೆ ಬರ್ತೇವೆ ಅಂತ. ಹಾಗಾಗಿ ನನಗೆ ತಿಂಡಿ ಮಾಡೋದು, ಸಾಂಬಾರು ಮಾಡೋದು ಆ ಕೆಲಸ ಇಲ್ಲದ್ರೆ ನನಗೆ ಅದೇ ಪ್ರಿಪೇರ್ ಮಾಡೋದು, ಅವ್ರಿಗೆ ಕೊಡೋದು, ಹಾಗೆ ಅಂತ ಇರುವಾಗ ದನ್ನ ಚೇಂಜ್ ಮಾಡಿ ಬರುವಾಗ ಲೇಟ್ ಆಗ್ತದೆ. ಹಾಗೆ ಮತ್ತು ಇವಾಗ ನಾನು ಹುಲ್ಲೇರಿಯೋದು ಕೂಡ 1 ಅವರ್ಗಿಂತ ಜಾಸ್ತಿ ಆಗ್ತದೆ. ಮೊದಲೆಲ್ಲ ಬೇಗ ಆಗ್ತಿತ್ತು, ಇವಾಗ ಕೂತು ರೆಸ್ಟ್ ತೆಕ್ಕೊಂಡು ಹುಲ್ಲು ಮಾಡೋದಲ್ಲ. ಹಾಗೆ ಈಗಲೇ ಹುಲ್ಲು ಮಾಡಿದರೆ ನನಗೆ ಮಧ್ಯಾಹ್ನ ಮೇಲೆ ಮಲಗ್ಬೋದು. ಹಾಗಾಗಿ ಈಗಲೇ ಹುಲ್ಲು ಮಾಡಿ ಹೋಗುವ ಅಂತ. ನಾನು ಮಲಗಲಿಕ್ಕೆ ಎಲ್ಲಿ ಒಂದು ಅಪರ್ಚುನಿಟಿ ಸಿಗ್ತದೆ ಅದು ಬಿಡೋದಿಲ್ಲ. ಮೊನ್ನೆ ಅನಿಸ್ತಿತ್ತು, ನಾನು 1 ತಿಂಗಳು ಬೆಡ್ ರೆಸ್ಟಲ್ಲಿರುವಾಗ, ಯಾಕಪ್ಪ ಅಂದ್ಕೊಳ್ತಿದ್ದೆ, ನಿದ್ದೆ ಒಂದು ಮಾಡಿ. ನನಗೆ ನಿದ್ದೆ ಬರ್ತಿರಲಿಲ್ಲ. ರಾತ್ರಿ ಒಂದು 11 ಗಂಟೆ ಮೇಲೆ ನಿದ್ದೆ ಬರ್ತಿತ್ತು, ಮಧ್ಯಾಹ್ನ ಎಲ್ಲ ನಿದ್ದೆ ಬರ್ತಿರಲಿಲ್ಲ. ಅದೆಂತ ಅಂತ ಗೊತ್ತಿಲ್ಲ. ಇವಾಗ ವರ್ಕ್ ಮಾಡುವಾಗ ನಿದ್ದೆ ಮಾಡುವ ಅಂತ ಅನಿಸ್ತಿರ್ತದೆ. ಹುಲ್ಲಾಯಿತು, ಕಟ್ಟಬೇಕಷ್ಟೇ. ನಾನು ಅಪ್ಪ ಬಂದಿದ್ದಾರೆ, ಅವರು ಕರೀತಿದ್ದಾರೆ, ಹೋಗುವ ಮನೆಗೇನು. ಹೇಳಿದ್ದೆಲ್ಲ ಒಂದು ಬೆಕ್ಕನ್ನು ರೆಸ್ಕ್ಯೂ ಮಾಡಿದೆ ಅಂತ. ಅದು ಬೇರೆ ಯಾರ್ದು ಬೆಕ್ಕಲ್ಲ, ಯಾರೋ ಕೊಂಡು ಇಲ್ಲಿ ತಂದು ಬಿಟ್ಟದ್ದು. ಅದು ಪಾಪ ಮೊನ್ನೆಯಿಂದ ಇಲ್ಲೇ ಓಡಾಡ್ತುಂಟು. ನಮ್ಮ ಕೂರನಿಗೆ ಅದನ್ನು ಕಂಡ್ರೆ ಆಗೋದಿಲ್ಲ. ನಾನು ಹೇಗೆ ಸೇವ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅದನ್ನು. ಈ ಕೊಳ್ಳಿ ಇಲ್ಲಿ ಉಂಟು ನೋಡಿ ಬೆಕ್ಕು. ಇದು ನಮ್ಮ ಕೂರ ಹೀಗೆ ಬಗಳ ಮಗ ಬಂದರೆ ಮಾತ್ರ ಕೂರ ನೋಡಿ ಇಲ್ಲೇ ಉಂಟು. ಪಾಪ ಎಂತ ಮಾಡೋದು, ಅದು ಕೈಗೆ ಸಿಕ್ಕಿದ್ರೆ ಹೇಗಾದರೂ ಸೇವ್ ಮಾಡ್ತಿದ್ದೆ. ನಮ್ಮ ಬೆಕ್ಕುಗಳು ಸಹ ಇದಕ್ಕೆ ಬಿಡಲಿಕ್ಕಿಲ್ಲ. ಎಷ್ಟು ಕ್ಯೂಟ್. ಇವನೊಂದು ಬಿಡುತ್ತಿಲ್ಲ, ಎಲ್ಲಿ ಹತ್ತಿ ಬೊಗಳ್ತಿದ್ದಾನೆ. ಹೋಗು ಕೂರ. ಅದು ಸಹ ಯಾರಿಗಾದರೂ ಕೊಡ್ಬೋದಿತ್ತು, ಅಷ್ಟು ಚೆಂದ ಉಂಟದು ಬೆಕ್ಕು. ನಮ್ಮಲ್ಲಿ ಇಲ್ಲಿ ನಾಯಿ ಬಿಡೋದೇ ಇಲ್ಲ, ಹೇಗೆ ಅದನ್ನು ಕನ್ವಿನ್ಸ್ ಮಾಡಲಿಕ್ಕೂ ಬಿಡ್ತಿಲ್ಲ. ಈಗ ನಾಯಿಯನ್ನು ಕನ್ವಿನ್ಸ್ ಮಾಡಿ ಒಳಗೆ ತಗೊಂಡ್ರೆ ನನ್ನ 8-9 ಮಂದಿ ಇದ್ದಾರಲ್ಲ, ಅವರು ಎಂತ ಮಾಡ್ಬೋದು? ಅದು ಸಹ ಒಂದು ಟೆನ್ಷನ್ ಆಗ್ತುಂಟು. ಎಂತಕ್ಕೊಂದು ತಂದು ಬಿಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಪ್ರಾಣಿಗಳು ಒಂದು ತೂಟ ಹಾಕೋದ್ರಲ್ಲಿ ಎಂತ ಉಂಟು ಕಷ್ಟ. ನಾನು ಕರ್ಕೊಂಡು ಬಂದೆ. ಅಪ್ಪ ಅಷ್ಟರೊಳಗೆ ನೀರೆಲ್ಲ ಹಾಕಿ, ಬಜೆ ಎಲ್ಲ ಹಾಕಿ, ನೀರು ಹಾಕಿಟ್ಟಿದ್ದಾರೆ. ಈಗ ತಿನ್ನಲಿಕ್ಕೆಲ್ಲ ಹಾಕಿ ಆಯಿತು. ಇನ್ನು ನಾವೊಂದು ಊಟ ಮಾಡಿ ಮತ್ತೆ ಮಲಗೋದು. ಟೈಮ್ ಇವತ್ತು ಇವರು 3 ಇದ್ದಾರೆ. ದೀಪಿ ನೋಡಿ, ನಿನ್ನೆ ಇರಲಿಲ್ಲ ಚಾಕೆ ಎಲ್ಲ, ಅವರಿಗೆಲ್ಲ ಹಾಕಿ ಆಯಿತು. ಅಪ್ಪ ಚಹಾ ಕುಡಿತಿದ್ದಾರೆ. ಅಪ್ಪ ಇನ್ನು ತೋಟಕ್ಕೆ ಹೋಗ್ತಾರೆ. ನನಗೊಂದು ಸ್ವಲ್ಪ ರೆಸ್ಟ್ ಇವತ್ತು, ಹುಲ್ಲಾಗಿದೆ ಅಲ್ಲ ನನಗೆ. ಇಲ್ಲಾಂದರೆ ಮಧ್ಯಾಹ್ನ ಮೇಲೆ ಚಹಾ ಕುಡಿಯೋದು, ಹುಲ್ಲಿಗೆ ಓಡೋದು. ಎಂತ ಮಾಡೋದು ಅಕ್ಕನವರಿಬ್ಬರು? ಫುಲ್ಲು
ಉಗುರೆಲ್ಲ ಶಾರ್ಪ್ ಮಾಡಿಕೊಂಡು ಬೇಟೆಗೆ ರೆಡಿಯಾಗಿದ್ದಾರೆ ಅಕ್ಕನವರೆಲ್ಲ. ಜುಯಿಮಾ ಹೋಗುವ. ತೋಟಕ್ಕೆ ಬಂದೆ. ಅಪ್ಪ ಹೇಳಿದ್ರು ಅದು ಹುಲ್ಲು ಸಾಕಾಗಲಿಕ್ಕಿಲ್ಲ, ಇನ್ನೊಂದು ಸ್ವಲ್ಪ ಹೀರಿ ಅಂತ. ಇವತ್ತು ನಾವು ದನಗಳನ್ನು ಕಟ್ಟಿದಲ್ಲಿ ಬರೀ ಬಿಸಿಲು ಮತ್ತು ಒಂದು ಸ್ವಲ್ಪ ಸ್ವಲ್ಪ ಸೊಪ್ಪಿದ್ದದು, ಹಾಗೆ ಈಗ ಒಂದು ಸ್ವಲ್ಪ ಅದಕ್ಕೆ ಸೇರಿಸುವ ಅಂತ. ಹಾಗೆ ನನ್ನ 5 ಜನ ಸಹ ಇದ್ದಾರೆ ಇವತ್ತು. ನಿನ್ನೆ 2 ಇದ್ದದ್ದು, ಇವತ್ತೆಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲೊಂದು ಸ್ವಲ್ಪ ಹಿರಿದಾಯಿತು. ಅಷ್ಟದಾಗೋ ಮನೆಗೆ ಮದ್ದಿಗೆ ಬಂದಿದ್ದಾರೆ, ಸ್ಟೋನ್ ಇದು. ಈಗ ನಾನು ಹೋಗಬೇಕಷ್ಟೇ. ಇವರು 3 ಕೂತದ್ದು ನೋಡಿ, ಎಂತ ಗೊತ್ತಿಲ್ಲ ಇವರಿಗೆ ಅಷ್ಟು ಕ್ಯೂರಿಯಾಸಿಟಿ. ನೀರಲ್ಲಿ ಎಲೆ ಹೋಗ್ತಾ ಇರ್ತದೆ, ಅದನ್ನು ನೋಡೋದು ಅಂತ. 3 ಇದ್ದಾರೆ. ಒಂದು ಸಿನಿ, ಮತ್ತೊಂದು ಜಮಿ, ಆಚೆದು ಜೂಲಿ. ಪಡಿ ಸುಮ್ಮನೆ ಒಂದು ವಿಸಿಟ್ ಕೊಡಲಿಕ್ಕೆ ಬಂದದ್ದು. ಕ್ಯೂಟ್ ಅಲ್ಲ ನನ್ನ ಬೆಕ್ಕುಗಳು. ಅವರು ಲಾಸ್ಟ್ ಟೈಮ್ ನಮ್ಮಲ್ಲಿ ಮದ್ದುಕೊಂಡು ಹೋಗಿದ್ರು. ಅವ್ರದ್ದು ಸ್ಟೋನ್ ನೋಡಿ, ಅವ್ರು ತಂದು ತೋರಿಸ್ಲಿಕ್ಕೆ ತಗೊಂಡು ಬಂದಿದ್ದಾರೆ. ಇವಾಗ ಅವರೇ ಜನ ಕರ್ಕೊಂಡು ಬಂದಿದ್ದಾರೆ ಮದ್ದುಕೊಂಡು ಹೋಗಲಿಕ್ಕೆ. ಮದ್ದಿಗೆ ಬಂದವರು ಮದ್ದುಕೊಂಡು ಹೋದರು. ಅವರೊಂದು ಪರ್ಸಲ್ಲಿ ಹಾಕಿ ಕಲ್ಲು ತಗೊಂಡು ಬಂದಿದ್ದಾರೆ ತೋರಿಸ್ಲಿಕ್ಕೆ. ನಂಗೆ ಕೂಡ ಒಳ್ಳೆಯದಾಯ್ತು. ಇಲ್ಲಾಂತ ಹೇಳಿದರೆ ಸ್ಟೋನ್ ಕೆಲವರೆಲ್ಲ ಹೋಯಿತು ಅಂತ ಹೇಳ್ತಾರೆ, ಬಟ್ ಅದನ್ನು ತಂದು ತೋರಿಸಿದ್ರೆ ಏನೋ ಒಂಥರ ಪ್ರೂಫ್ ಅಲ್ವಾ. ಹಾಗೆ ಅವ್ರು ಹೋಗಿ ಆಯಿತು. ನಂಗೆ ಹುಲ್ಲು ಕೂಡ ಆಯಿತು. ನಾನು ಇನ್ನು ಮನೆಗೆ ಹೋಗೋದು. ಕಟ್ಟಿಟ್ಟಿದ್ದೇನೆ. ಹುಲ್ಲು ಎಲ್ಲ ನಾನೀಗ ಹೊತ್ಕೊಂಡು ಹೋಗೋದಿಲ್ಲ, ಭಾರ ಬೀಳ್ತದಲ್ಲ. ಹಾಗಾಗಿ ಅಪ್ಪ ಕೆಳಗೆ ತೋಟದಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವ್ರದ್ದು ಮುಗಿಸಿ ಬರುವಾಗ ಹೊತ್ಕೊಂಡು ಮನೆಗೆ ಬರ್ತಾರೆ. ಕೆಳಗೆ ತಂದೆ ಈ ಫೀಡ್ ಮಾಡುವ ಅಂತ. ನಂದು ವಾಯ್ಸ್ ಕೇಳಿದರೆ ಈಗ ಗೊತ್ತಾಗ್ತದೆ. ಇದಕ್ಕೆ ಎರಡಕ್ಕೆ ತುಂಬ ಹಸಿವಾಗ್ತದೆ, ಈಚೆ ಎರಡಕ್ಕೆ. ಅವಳು ಬರೋದೇ ಕಡಿಮೆ, ಬರ್ತಾಳೆ, ಹಾಗೇನು ತೊಂದರೆ ಇಲ್ಲ, ತುಂಬ ಕಡಿಮೆ. ಸೋನಾಕ್ಷಿ ಆದರೆ ತುಂಬ ಕೇರ್ ಮಾಡಿ ನೋಡ್ಕೊಳ್ತಿದ್ಲಲ್ಲ ಕಳೆದ ವರ್ಷ, ಹಾಗೆ ಇಲ್ಲ ಇವಳು. ಅಕ್ಕ ಬೇರೆ, ತಂಗಿ ಬೇರೆಯೇ, ಅಕ್ಕ ಬೇರೆಯೇ. ಹಾಗೆ ಗುಂಡು ಬಾಬುಲ್ಚು ಆಯಿತು. ಹಾಲೆಲ್ಲ ಕುಡ್ದಾಯಿತು ಇವುಗಳಿಗೆ. ಈಗಂತೂ ಮಲಗಲಿಕ್ಕೆ ನೋಡ್ತಿದ್ದೇವೆ, ಜಾಗ ಹುಡುಕ್ತಿದ್ದೇವೆ. ಒಟ್ಟಿಗೆ ಮುದ್ದಾಗಿ ಮಲಗೋದು. ಇದು ಫಸ್ಟ್ ಮಲಗೋದಾಯ್ತಾ, ಆಮೇಲೆ ಇದು ಮಲಗ್ತದೆ. ಯಾಕಂದರೆ ಇದೆರಡು ಜೂನಿದ ಮಕ್ಕಳು. ಇದು ದೊಡ್ಡ, ಇದು ಮೇಲೆ ಉಂಟಲ್ಲ, ಇದೆರಡು ಸೋನಾಕ್ಷಿ, ಇದು ದೊಡ್ಡ ತಲೆದು. ಮಲಗ್ತೇವೆ. ಇದು ಮಲಗೋದು ನೋಡಿ. ಮತ್ತು ಎಂತ ಅಂತ ಹೇಳಿದರೆ, ಈ ಗೋಲ್ಡ್ ಕಲರ್ 3 ಕೂಡ ಕಂಟು, ಅಂದರೆ ಗಂಡು ಮರಿ. ಇದೊಬ್ಬಳೇ ಹುಡುಗಿ ಇರೋದು ಇದರಲ್ಲಿ, ಚುಬ್ಬಮ್ಮ. ಮಲಗಿದ್ದೇವೆ. ನಾನು ಹೋಗ್ತೇನೆ, ನನಗೆ ದನಕ್ಕೆ ಕಚ್ಚಿ ಕೊಟ್ಟು ಹುಲ್ಲು ಹಾಕಬೇಕಿನ್ನು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಅನುಷಾ ಕೃಷ್ಣನಾಯಕ್ ಅಂತ ಫಾಲೋ ಮಾಡಿ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.